ಮಾಡುವಂಥದ್ದಲ್ಲ, ತಪ್ಪೇದು. ಆ ರೀತಿ ಮಾತಾಡಬಾರ್ದು. ಇವತ್ತು ಧರ್ಮ ಬಂದಾಗ ಅವ್ರವ್ರದ್ದು ಶ್ರೇಷ್ಠ ಅವರು ಚಲೋ ಅನ್ನುವಂಥದ್ದು ಎಲ್ಲರಿಗೆ ಅಧಿಕಾರದ ಅವ್ರು ಪಡಲಿ, ಅವ್ರು ಬೇಡ ಅನ್ನಂಗಿಲ್ಲ. ಆದರೆ ಬಸವನಗೌಡರ ಅವ್ರದ್ದೇನೋ ಹೇಳಿಕೆಗಳಿಗೆ ಖಂಡಿಸ್ರಿ, ಅವ್ರಿಗೆ ಮಾತಾಡ್ರಿ. ಏನಾಗ್ಬಿಟ್ಟದಂದ್ರೆ ಬಿಜಾಪುರದಾಗ ಬಸವನಗೌಡ್ರಿಗೆ ಬೈದ್ರೆ ಹೀರೋ ಆಗ್ತೀನಿ ಅಂತ ಕೆಲವೊಬ್ರಿಗೆ ಮೈನಾರಿಟಿ ಜನರಿಗೆ ತಲೆಗೆ ಬಂದುಬಿಟ್ಟರು. ಹಿಂಗೆ ಬೇಕೋತ್ ಹೊಂಟ್ಬಿಟ್ಟ ನಾವು. ಏನಿಲ್ಲ, ತಳ ಇಲ್ಲ, ಬುಡ ಇಲ್ಲ. ಅವನೇ ದೊಡ್ಡ ರೌಡಿ ಶೀಟ್ರ್ ಅದನ್ನು. ಅವನೇ ಒಂದು ಮರ್ಡರ್ ಕೇಸ್ನ ಜೈಲಿಗೆ ಹೋಗಿ ಬಂದಾನ. ಅಂಥವ್ರು ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡೋದು, ಅದನ್ನು ಕೇಳ್ಕೊಂಡು ಸುಮ್ಮ ಕೂತಾರ, ಅದು ನನಗೆ ಅಸಹ್ಯ ಅನಿಸ್ಬಿಟ್ಟದು. ಇದನ್ನು ಕೇಳ್ಕೊಂಡು ಯಾಕೆ ಸುಮ್ಮ ಕೂತಾರ ತಿಳಿಯಲ್ಲ. ಯಾಕಂದರೆ ಈ ಇದ್ರಾಗ ಏನೋ ಕೆಲವೊಂದು ಹೇಳ್ತಾರಲ್ಲ, ಅವನು ಸುಮ್ಮನೆ ಬಸವನಗೌಡ ಕೆದರಿ ಅವ್ರಿಗೆ ಅಂದ್ರು ನಾ ಹೇಳಿಕೆ ಕೊಡೋದು, ಅವ್ರ ಕಡೆ ಬೇಸ್ಕೊಂಡು ಕಪ್ಕೊಂಡ್ರು. ಇದು ಟೋಟಲ್ ಇವರಿಂದ ಹಿಂದೂಗಳ ಭಾವನೆಗಳಿಗೆ ತಕ್ಕಿ ಬರಾಗ್ತದೆ. ಯಾಕಂದರೆ ಇದು ಭಾವನಾತ್ಮಕ ನೋಡ್ರಿ. ಒಂದು ಯಾರೇ ಇರಲಿ, ಇವತ್ತು ಹೇಳಿಲ್ಲ ಅವ್ರ ಊರಲ್ಲೇ ಅವ್ರು ಹೆಣ್ತಿರಲಿ, ನಾನು ಹೇಳ್ತೀರಿ ನಮ್ಮ ಊರಲ್ಲಿ, ಅದು ಬೇರೆನೇ. ಯಾಕಂದರೆ ಒಂದು ಕಾನೂನು ಹಿಂದೂ ಧರ್ಮದಾಗ ಮಹಿಳೆಯರಿಗೆ ಒಂದು ವಿಶೇಷ ಸ್ಥಾನಮಾನ ಐತಿ. ಒಂದು ಲಗ್ನ ಆದರೆ ಎರಡನೇ ಲಗ್ನ ಆದರೆ ಅಪರಾಧ ಅನ್ನುವಂಥದ್ದು ಕಾನೂನದಾಗ ಐತಿಲ್ಲ, ಹಿಂದೂಳೊಳಗೆ ಐತಿಲ್ಲ ರೀ. ಅಂಥ ಒಂದು ಪ್ರತಿಯೊಬ್ಬರು ಹಿಂದೂಗಳು ನಾವು ಹೆಣ್ಮಕ್ಳನ್ನು ಭಾಳಷ್ಟು ಪೂಜೆ ಭಾವನೆ ನೋಡ್ತೀವಿ. ಅಂಥ ಸಂದರ್ಭದಾಗ ಇದೇನೋ ಥರ ಬೈಸ್ಕೊಂಡು ಚಂದಿಗಡೆ ಹಾಕಿ ಕೂತಂಗೆ ಆಗೈತಿ ನಾವು. ಆದರೂ ಉಳುಕಿದವ್ರು ಕೂಡ ಸ್ವಲ್ಪ ಅದನ್ನು, ನಾನು ಅದು ವೈಯಕ್ತಿಕ ಅವ್ರ ಬಗ್ಗೆ ನಂದು ಏನು ಇರಲಿಲ್ಲ. ಆದರೆ ಅವರು ನನಗೆ ಎದುರಾಳಿನೇ ಅದಾರ, ಹಿರಿಗಳದ ಪೊಲಿಟಿಕಲ್ ಇರಲಿಕ್ಕೆ. ಆದರೆ ಇದು ಮಾಡಿದ್ದು ಸರಿಯಾದಲ್ಲ. ಈ ರೀತಿ ಹೇಳಿಕೆಗಳನ್ನು ಮುಂದೆ ಕೊಡಬಾರ್ದು ಅಂತ ನಾನು ಖಾದ್ರಿಗೆ ಕೂಡ ಹೇಳಕ್ಕೆ ಬಯಸ್ತೇನೆ. ಈ ರೀತಿ ನೀವು ಕೊಡಬಾರ್ದು, ತಪ್ಪಾಕ್ಕದ. ಇದು ಮುಂದೊಂದು ದಿನದಾಗ ಇದು ಅತಿರೇಕಕ್ಕೆ ಹೋದ್ರೆ, ಯಾಕಂದ್ರೆ ಒಬ್ರಿಗೆ ಅಂದ್ರೆ ನಾವು ಖುಷಿ ಹೇಳಿಲ್ಲ ಆಗಲೇ, ಒಬ್ರಿಗೆ ಯಾರಿಗಾರೆ ನಾನು ಬೇಡದವ್ರಿಗೆ ಅಂದಾರ್ತೀವಿ, ನಾವು ಖುಷಿ ಪಡೋಂಗಿಲ್ಲ ನಾವು. ಅದು ಅವತ್ತು ನನಗೂ ಕೂಡ ಭಾಳ ಸಿಟ್ಟು ಬಂದಿತ್ತು. ಈ ರೀತಿ ಶಬ್ದಗಳು ಹೆಣ್ಮಕ್ಳ ಬಗ್ಗೆ ಬಳಕೆ ಆಗಬಾರ್ದು. ಅದು ಮೀಡಿಯಾದಾಗ ಬರೋಂಗೆ ಮಾಡ್ಯಾರ. ಮೀಡಿಯಾದಾಗ ಬರೋಕೆ ಬಂದರು ಎಲ್ಲರೂ ಗಪ್ ಕೂತ್ಬಿಟ್ರೆ, ಬಸವನಗೌಡ ಫಾಲೋವರ್ಸ್ ಗಪ್ ಕೂತಾರೆ, ಎಲ್ಲರೂ ಗಪ್ ಕೂತಾರೆ. ಯಾಕೆ ಗಪ್ ಕೂತಾರೆ ಅರ್ಥ ಆಗಲ್ತ. ಬರೀ ಸ್ಪೀಚ್ನಾಗ ಅದ ಕಾಣಿಸ್ತದೆ ಇವ್ರು ಹಿಂದುತ್ವ ಅಲ್ರಿ. ನಮ್ಮ ಮನಿತನ, ನಿಮ್ಮ ಮನಿತನ, ಹೆಣ್ಮಕ್ಳ ತನ ಮನ್ಯಾಗ ಬಂಧಕ್ರಮ ಗಪ್ ಕುಂಡಿರ್ತೀರಿ. ಮತ್ತವ್ರು ಬೈದು ಖುಷಿ ಪಡೋದ್ರಾಗಲ್ಲ. ನಿಮ್ಮಲ್ಲಿ ಬೈದರೆ ಯಾರಿಗೆ ಇವ್ರ ಮನ್ಸಿಗೆ ಹತ್ತಿಲ್ಲ. ಹಿಂದಿದ್ದವ್ರಿಗೆ ಯಾಕೆ ಯಾರು ಅದ್ರ ಬಗ್ಗೆ ಖಂಡಿಸಲಿಲ್ಲ? ಇವ್ರೇನು ಅವ್ರ ಬಗ್ಗೆ ಚಪ್ಪಾಳೆ ಹೊಡ್ಕೋತ ಅಡ್ಡಾಡ್ತಾರೆ ಹಿಂದುತ್ವ ಬಗ್ಗೆ, ಯಾಕೆ ಇವ್ರು ಏನು ಮಾಡಲಿಲ್ಲ ಅದ್ರ ಬಗ್ಗೆ? ಅವನು ಟೀಕೆಗಳ ಬಗ್ಗೆ ನನಗಿಲ್ಲ. ಅವನು ಟೀಕೆ ಮಾಡ್ತಾನೆ, ಕಾದ್ರಿ ಮಾಡ್ತಾನೆ, ಮತ್ತು ಯಾರ್ಯಾರು ಮಾಡ್ತಾರೆ, ಅದು ಮಾಡಲಿ, ಅದ್ರಿಲ್ಲ. ಇದು ತಪ್ಪು. ಸರಸವಾಗಿ ಮುಂದಿನ ದಿನಮಾನಗಳಲ್ಲಿ ಎಚ್ಚರಿಕೆಯಿಂದ ಹೇಳಿಕೆಯನ್ನು ಕೊಡಬೇಕಂತೇಳಿ ನಾನು ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳಿ ಬಯಸ್ತೇನೆ. ಅದೇ ನಾವು ಸರಿಯಾಗಿ ತಂದಿಲ್ಲ ಅದನ್ನು. ಅದು ಪ್ರಚೋದನಕಾರಿ ರಾಜಕಾರಣ. ತನ್ನ ಫೈರ್ ನೋಡ್ರಿ, ಅವರು ಫೈರ್ ಬ್ರ್ಯಾಂಡ್ ಅದದು. ಅವರು ಪ್ರತಿ ಸಲ ಒಂದೊಂದು ತಿಂಗಳು ಅರ್ಥ ಆಗಿದೆ. ನಾ ತಪ್ಪು ಏನು ಬೆಳಕ ಹೇಳಿಕೆ ಕೊಡು ತಪ್ಪು ಅನ್ನೋಂಥ ಹೇಳಿನಲ್ಲ ಅಗಳೇ ನಾನು. ಬಸವನಗೌಡರು ಏನು ಬೇಕಾ ಹೇಳಿಕೆ ಕೊಡ್ತಾರೆ ತಪ್ಪತ್ತು ಮಲ್ಲಿ ಹೇಳಿ ನಾನು ಆ ವಿಷಯದಾಗ ತಪ್ಪತ್ತು ಹೇಳಿ ನಾನು. ಆದ್ರೆ ಇದನ್ನು ವೈಯಕ್ತಿಕ ಮನಿತನಕ್ಕೆ ಹೋಗ್ಬಾರ್ದು. ಅವ್ರೇನು ಇವ್ರ ಮನೆ ಹೆಣ್ಮಕ್ಳು ಟೋಟಲ್ ಬೈದು ಬೇರೆ. ಅವ್ರು ಪರ್ಟಿಕ್ಯುಲರ್ ಆಗಿ ನಿಮ್ಮವ್ವ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮವ್ವ ಅಂತ ಸರಿಯಾನ? ಇದು ಇಷ್ಟು ದಿವಸ ಜಿಲ್ಲಾ ರಾಜಕಾರಣದಾಗ ಯಾರಿಗೆ ಮಾತಾಡ್ಯಾರ ಇದನ್ನು? ಯಾರಿಗೆ ಮಾತಾಡ್ತಾರೆ ಹೇಳ್ರಿ ನೋಡೋಣ. ಸಣ್ಣ ಲೀಟ್ರು ದೊಡ್ಡವ್ರು ಮಾತಾಡಲ್ಲ, ದೊಡ್ಡ ಲೀಟ್ರು ಸಣ್ಣ ಲೀಟ್ರು ಮಾತಾಡೋಂಗಿಲ್ಲ. ಇದು ನನಗೆ ಸಿಟ್ಟು ಬಂದದ್ದು. ನನಗೆ ಬಸವನಗೌಡ ಮೇಲೆ ಪ್ರೀತಿ ಹುಟ್ಟ್ಯದ ನೀವೇನು ತಿಳ್ಕೊಬೇಡ್ರಿ. ನನಗೆ ಸಿಟ್ಟು ಬಂದಿದ್ದು ಅವ್ರ ತಾಯಿಗೆ ಬೈಲಿ, ತಂಗಿಗೆ ಬೈಲಿ, ಅವರ ಮನೆಯವ್ರ ಬೈಲಿ. ಇದು ತಪ್ಪು. ಇದು ಅವರು ವೈಯಕ್ತಿಕ ನೋಡ್ರಿ. ಅವರು ಮೂಲ ಪ್ರಶ್ನೆ ಅಂತಾರೆ, ಅವ್ರಿಗೆ ಅವ್ರು ಉತ್ತರ ಕೊಟ್ಟಾರ. ಆದ್ರೆ ಅವರು ಅಲ್ರಿ, ಒಂದು ಮಿನಿಟ್ ಇದು ಸುಳ್ಳು ಗೌಡಿಕೆ ಅದಂತ ಅವ್ರು ಕೊಟ್ರೆ, ಅವರು ಸುಳ್ಳು ಗೌಡಿಕೆ ಅದು ಕೊಟ್ಟಾರ. ಆದ್ರೆ ನಾ ಹೇಳತ್ತೀವಿ, ನೀವು ಅರ್ಥ ಮಾಡ್ಕೊಳ್ರಿ. ತಾಯಂದ್ರ ಬಗ್ಗೆ ಮಾತಾಡ್ಬಿಡತ್ತೆ ಹೇಳಿ ನಾನು. ಅವ್ರ ಅವನ ಬಗ್ಗೆ DNA ಚೆಕ್ ಮಾಡಿರಿ. ಇರೋ ಎಲ್ಲೇ ಹೋಗಿ ಬಂದು ಇದು ಶಬ್ದನ ಇದು ಪ್ರೆಸ್ ಇರ್ಲಿಕ್ಕಂದ್ರೆ ಬೇರೆ ಭಾಷೆದಾಗ ಹೇಳ್ತಿದ್ದೆ ನಾನು. ಅಲ್ಲ, ಇದು ತಪ್ಪ. ಸರಿನಾ? ಇದು ನೀವು ಹೇಳ್ರಿ. ಸರಿ ಅಂದ್ರೆ ನಾನು ಅದು ಹೇಳ್ತೀನಿ ನಾನು. ಹಾಂ, ಅವಾಗ ಎಲ್ಲರೂ ಖಂಡಿಸಿರಲ್ಲ, ಅವಾಗೆಲ್ಲ ಮೆರವಣಿಗೆ ಮಾಡಿರಿ, ಎಲ್ಲ ಪ್ರತಿಭಟನೆ ಎಲ್ಲ ಆಗ್ಯದಲ್ಲ. ಈಗ ಹೇಳ್ತಿದ್ದು ನಾನು, ಅವ್ರು ಫೈರ್ ಬ್ರ್ಯಾಂಡ್ ಅನ್ಸ್ಕೊಳಕ್ಕೆ ಅವ್ರು ವರ್ಷಕ್ಕೊಂದು 3 ತಿಂಗಳು ತೆಗೆದುಕೊಡ್ಲಿಕ್ಕೆ ಅಂದ್ರೆ ಬೆಂಕಿ ಅಲ್ಲ, ಅದು ಬೆಂಕಿ ಯಾರು ಬಿಡ್ತದ ಅದು ಅಂದ್ರೆ ಹೆಣ್ಮಕ್ಳು ಬರೀ ಸರಿನಾ? ಈ ಟಿಪ್ಪು ಸುಲ್ತಾನ್ಗೆ ಬಸವನಗೌಡ ಅವತ್ತು ಬೈದದ್ದು ರಗಡ್ ಖಂಡನೆ ಆಗ್ಯದ. ಇಡೀ ರಾಜಕಾರಣ ಇದು ವ್ಯವಸ್ಥೆಯೊಳಗೆ ಆಗಿತ್ತು. ಬೆಂಗಳೂರಿಂದ ಆಗಿತ್ತು, ಅದು ಗೊತ್ತದ ನಿಮ್ಗೆಲ್ಲ ಕಡೆ ಆಗೈತಿ. ಇದು ಮಾಡ್ಯಾರ. ನಾನು ಹೇಳಿದ್ದು ಸರಿಯಾಗಿ ಹೇಳಾಕತ್ತಿಲ್ಲ ನಾನು. ಹೆಣ್ಮಕ್ಳದ್ದು ಹೇಳೋ ತರಬೇಡ್ರಿ ನೀವು. ಮನೆತನದ ಹೆಣ್ಮಕ್ಳನ್ನು ಇದ್ರಾಗ ಹೇಳೋ ತರಬೇಡ್ರಿ ನೀವು. ಅವ್ವ ಅಕ್ಕಕ್ಕೆ ಬೈದ್ರೆ ಹೆಂಗೆ ಆಗ್ತದೆ ಹೇಳ್ರಿ ನೋಡೋಣ. ಉಳ್ಕಿದ ಏನಕ್ಕೆ ಹೋಗ್ಲಿಕ್ಕೆ ಅವರು ಅಟ್ಲೀಸ್ಟ್ ಇದೊಂದು ಸಂಪ್ರದಾಯ ಅದು ಹಿಂದೂಗಳೊಳಗೆ. ಅತ್ಯಂತ ಗೌರವ ಸ್ಥಾನ ಇರೋದೇ ಮಹಿಳೆಯರಿಗೆ, ತಾಯಿಯಂದ್ರಿಗೆ.
ಹಿಂದೂಗಳ ಭಾವನೆಗಳು ಧಕ್ಕೆ ಏನೋ ವಿಚಾರಗಳೊಳಗೆ ನಾವೆಲ್ಲರೂ ಪ್ರಾತಿನಿಧ್ಯ ಕೊಡೋದೇ ಫಸ್ಟ್ ಪ್ರಿಪ್ರೇಷನ್ನು ತಾಯಂದ್ರಿಗೆ ಒಂದು ನಮ್ಮಲ್ಲಿ ಮುತ್ತೈದ ತಂಡ್ರಿಗೆ ಅದೊಂದು ಯಾವುದೇ ಕಾರ್ಯಕ್ರಮ ಇಲ್ಲಿ ಇವತ್ತು ಅವ್ರನ್ನ ಆ ರೀತಿ ಅವಹೇಳನಕಾರಿಯಾಗಿ ಮಾತಾಡಬಾರ್ದು. ಇದು ತಪ್ಪತ್ತೇಳಿ ನಾನು ಅದಕ್ಕೆ ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಮಾತಾಡಬಾರ್ದು ಈ ರೀತಿ ಏನೇ ಇರಲಿ. ಇವತ್ತು ಅವರು ವೈಯಕ್ತಿಕ ನಾನು ರಗಡ್ ಸರ್ ಬೈದೀನಿ, ಬಸವನಗೌಡರು ಬೈದಿಲ್ಲ. ನಾವು ಬಸವನಗೌಡರು ಯಾರೂ ಬೈದಿಲ್ಲ, ಬಿಜಾಪುರದಾಗ ರಗಡ್ ಮಂದಿ ಬೈದಾರೆ. ಈಗ ಮನೆಯನ್ನು ಮುಸ್ರಿ ಪ್ರೆಸ್ ಮೀಟ್ ಮಾಡೋದು ಮತ್ತು ಯಾರ್ಯಾರು ಮಾಡಿದ್ರು ಅವ್ರ ವಿರುದ್ಧ ಎಂ ಬಿ ಪಾಲ್ರ ಅವ್ರ ಬಗ್ಗೆ ಮನೆ ಯಾವುದೋ ರಾಜಕಾರಣ ಟೀಕೆ ಮಾಡಿದ್ರು, ಮಾಡಲಿಲ್ಲ. ಅದ್ರ ಬಗ್ಗೆ ಅದ್ರಾಗ ನಮ್ಮದೇನಿಲ್ಲ. ನಾನು ಮಾಡಿದ್ರೆ ಸಾಕಷ್ಟು ಬೈತೀನಿ. ಈ ಶಬ್ದಗಳು ಸ್ವಲ್ಪ ಯಾಕೋ ನನಗೆ ಮನಸ್ಸಿಗೆ ಒಂದು ಕಡೆ ಎಲ್ಲಿಯೋ ನೋವಾಗಿಬಿಡ್ತದೆ. ಈ ಶಬ್ದಗಳು ಇರಬಾರ್ದು. ಇವತ್ತು ಆ ಭಾವನೆಗಳು ಯಾವುದೇ ಇವತ್ತು ಆ ಸಮಾಜದಾಗೂ ಹಿಂಗಾಗ್ಬಾರ್ದು, ಈ ಸಮಾಜದಾಗೂ ಹಂಗಾಗ್ಬಾರ್ದು. ಇಂಥವ್ರಿಗೆ ಯಾರೂ ನೀವು ಸ್ವಲ್ಪ ದಯವಿಟ್ಟು ಇಂಥವ್ರನ್ನ ಪ್ರಚಾರ ಕೊಡಬಾರ್ದಾಗಿತ್ತು. ಯಾವ ಯೂಟ್ಯೂಬ್ದವ್ರು ಹಾಕಿ ಅದನ್ನು, ಯಾಕಂದ್ರೆ ಇದು ಶಬ್ದಗಳು ಇಲ್ಲಿ ಹೇಳಬಾರ್ದು ನಮ್ಮ ಮೈಕ್ ಮುಂದೆ. ಅಂಥ ಶಬ್ದಗಳು ವೈಯಕ್ತಿಕ ಆಮೇಲೆ ಮೈಕ್ ಬಂದಾದ್ಮೇಲೆ ಹೇಳ್ತೀನಿ. ಅಲ್ರಿ, ಈಗ ಕಾಶ್ಯಪ್ನವ್ರು ಆದರೂ ಸಹಿತ ಸಿಕ್ಕಂಗೆ